ನಮಸ್ಕಾರ ವೀಕ್ಷಕರೇ, BAP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ ಬನ್ನಿ, ಈ ದಿನ ಒಂದು ಹೊಸ ವಿಚಾರವನ್ನ ನಿಮ್ಮ ಮುಂದೆ ತಿಳಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ವೀಕ್ಷಕರೇ, ಮನೆಯಲ್ಲಿ ಸದಾ ದಾರಿದ್ರ್ಯಗಳು, ಮನೆಯಲ್ಲಿ ಹಣದ ಅಭಾವ, ಹಣದ ಅಡಚಣೆ ಮತ್ತು ಹಣದ ತಾಪತ್ರಯ ಮತ್ತು ಸಾಲಬಾಧೆ, ಈ ಥರದ ಒಂದು ಅನೇಕ ಸಮಸ್ಯೆಗಳು ಮನೆಯಲ್ಲಿ ನಮಗೆ ಕಾಡ್ತಾ ಇರುತ್ತೆ. ಬಹಳ ವಿಶೇಷವಾಗಿ ಇದರಲ್ಲಿ ಮನೆಯಲ್ಲಿ ಸದಾ ಲಕ್ಷ್ಮಿಯ ಕೃಪೆ ಆಗಬೇಕು, ಲಕ್ಷ್ಮಿಯ ನೆಲೆ ಸಿಗಬೇಕು, ಲಕ್ಷ್ಮಿ ನಮಗೆ ಪ್ರಾಪ್ತಿಯಾಗಬೇಕು. ಹೀಗೆ ಹಲವಾರು ರೀತಿಯ ಅನೇಕ ರೀತಿಯ ಜಪ, ಹೋಮ, ಪೂಜೆ, ಪುನಸ್ಕಾರ ಇವೆಲ್ಲ ನೀವು ಮಾಡ್ತಾ ಇರ್ತೀರಿ. ಲಕ್ಷ್ಮಿ ಪ್ರಾಪ್ತಿಗಾಗಿ ಶುಕ್ರವಾರ ಲಕ್ಷ್ಮಿ ಪೂಜೆ, ಲಕ್ಷ್ಮಿ ಕಳಶ ಪೂಜೆ, ಲಕ್ಷ್ಮಿ ಅಷ್ಟೋತ್ತರ ನಾಮ, ಹಾಗೆ ಹಲವಾರು ನೀವು ವಿಧಿವಿಧಾನಗಳನ್ನು ಮಾಡ್ತಾ ಇರ್ತೀರಿ. ವೀಕ್ಷಕರೇ, ನಾನೊಂದು ಸರಳದಲ್ಲಿ ನಿಮಗೊಂದು 2 ಟಿಪ್ಸನ್ನು ಕೊಡ್ತೇನೆ ಲಕ್ಷ್ಮಿ ಪ್ರಾಪ್ತಿಗಾಗಿ, ಸಾಲಬಾಧೆ ಮುಕ್ತವಾಗಲಿಕ್ಕೆ ಮತ್ತು ಲಕ್ಷ್ಮಿ ಬರಲಿಕ್ಕೆ. ನೋಡಿ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ನಿಮಗೆ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಅನಿಸ್ಬೋದು, ಎಷ್ಟೇ ಕಷ್ಟಪಟ್ಟರೂ ಕೂಡ ಸಾಲ ತೀರಿಸಲಿಕ್ಕೆ ಆಗ್ತಾ ಇಲ್ಲ, ಸಾಲದಿಂದ ನಮಗೆ ಮುಕ್ತಿಯಾಗಲಿಕ್ಕೆ ಆಗ್ತಾ ಇಲ್ಲಲ್ಲ, ಹೇಗೆ ಏನು ಮಾಡಬೇಕು ಹೇಳುತ್ತೆ, ಇವೆಲ್ಲ ನಿಮಗೆ ಶೋಚನೆ ನಿಮಗೆ ಕಾಡ್ತಾ ಇರುತ್ತೆ. ಹಾಗಾದರೆ ವೀಕ್ಷಕರೇ, ಸಾಲಬಾಧೆ ಪರಿಹಾರಕ್ಕೆ ಒಂದೇ ಒಂದು ಸಣ್ಣದೊಂದು ಸೂತ್ರ ಇದೆ. ಈ ಸೂತ್ರವನ್ನು ನಿಮ್ಮ ಜೀವನದಲ್ಲಿ ಎಷ್ಟೇ ಸಾಲ ಇದ್ರೂ ಕೂಡ ಅದು ಹಂತ ಹಂತವಾಗಿ ಸಾಲಬಾಧೆಯನ್ನು ನಿವಾರಣೆ ಆಗುತ್ತೆ, ಸಾಲವು ಕೂಡ ನಿವಾರಣೆ ಆಗ್ತಾ ಇರುತ್ತೆ. ಹಾಗೆ ನೀವು ಬೇಗ ಸಾಲದಿಂದ ಮುಕ್ತವಾಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಏನು ಮಾಡಬೇಕು ಹೇಳ್ತಕ್ಕಂಥದ್ದು ನೋಡಿ ವೀಕ್ಷಕರೇ, ಅತ್ಯಂತ ಸರಳ, ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಮಂಗಳವಾರ. ನೋಡಿ, ನೀವು ಯಾವುದೇ ಕಾರಣಕ್ಕೂ ಬ್ಯಾಂಕ್ ಲೋನ್ ಇರ್ಬೋದು, ಕೈಗಡ ಹಣ ಇರ್ಬೋದು, ಅಥವಾ ಬೇರೆ ಕಡೆಯಿಂದ ತರೋದು ಕೊಡೋದು ಏನು ಬೇಕಾದರೂ ಇರಬಹುದು. ಇದನ್ನು ನೀವೇನು ಮಾಡಿ, ಮಂಗಳವಾರ ನೀವು ಬ್ಯಾಂಕ್ ಲೋನ್ ಇದ್ದರೆ ಮಂಗಳವಾರ ಲೋನನ್ನು ಕಟ್ತಾ ಹೋಗಿ, ನಿಮಗೆ ಬ್ಯಾಂಕ್ ಲೋನು ಬೇಗ ತೀರಿಸ್ತಾ ಹೋಗ್ತೀರಾ. ಅಷ್ಟೇ ಅಲ್ಲ ವೀಕ್ಷಕರೇ, ಬೇರೆ ಕೈಗಡದ ಸಾಲವನ್ನು ನೀವು ತಂದಿದ್ರೆ ಮಂಗಳವಾರ ಅಂದರೆ ಮಂಗಳವಾರ ದಿನದಿಂದ ನೀವು ಹಣವನ್ನು ಸಂದಾಯ ಮಾಡ್ತಾ ಹೋಗಿ, ಎಷ್ಟು ನಿಮಗೆ ಸಾಧ್ಯವಾಗುತ್ತೋ ಈ ಮಂಗಳವಾರ ದಿನ ಸಾಲದ ನಿವಾರಣೆಗಾಗಿರ್ತಕ್ಕಂಥದ್ದು, ಸಾಲಬಾಧೆಯ ನಿವಾರಣೆಗೋಸ್ಕರ ಇರ್ತಕ್ಕಂಥದ್ದು, ಸಾಲದಿಂದ ಮುಕ್ತವಾಗಿರ್ತಕ್ಕಂತಹ ಒಂದು ಶುಭವಾರ ಮಂಗಳವಾರ. ನೀವು ಎಷ್ಟು ಬೇಗ ನೀವು ಮಂಗಳವಾರ ನೀವು ಸಾಲವನ್ನು ತಂದದ್ದನ್ನು ನೀವು ಕೊಡ್ತಾ ಇರ್ತೀರೋ, ಮಂಗಳವಾರನೇ ಕೊಡ್ತಾ ಇರ್ತೀರೋ, ಆದಷ್ಟು ಬೇಗ ನೀವು ಸಾಲದಿಂದ ಮುಕ್ತರಾಗಿರ್ತೀರಿ ಹೇಳ್ತಕ್ಕಂಥದ್ದು ಇದು ಒಂದು. ಹಾಗೆ ನಿಮಗೆ ಧನ ಬರಬೇಕು, ಧನ ಆಗಮನ ಆಗಬೇಕು ಅಥವಾ ಧನ ಪ್ರಾಪ್ತಿ ಆಗಬೇಕು ಹೇಳಾದ್ರೆ ಏನು ಮಾಡಬೇಕಪ್ಪ ಹೇಳತಕ್ಕಂಥದ್ದನ್ನು ನಾವು ಚಿಂತನೆಯನ್ನು ಮಾಡಬೇಕು ವೀಕ್ಷಕರೇ. ಶುಕ್ರವಾರ ಲಕ್ಷ್ಮಿಯ ಪ್ರಾಪ್ತಿಗಾಗಿ ಏನು ಮಾಡಬೇಕಪ್ಪ, ಲಕ್ಷ್ಮಿ ನಮಗೆ ಸಿದ್ಧಿ ಆಗಬೇಕು, ಲಕ್ಷ್ಮಿಯನ್ನು ಒಲಿಸಿಕೊಳ್ಳತಕ್ಕಂಥದ್ದು ಹೇಗೆ ಹೇಳ್ತಕ್ಕಂಥದ್ದು. ನಾವು ಕೂಡ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದಿನ ನಾವು ಕುಬೇರರಾಗಬೇಕಲ್ಲ, ನಾವು ಕೂಡ ಎಲ್ಲರ ಹಾಗೆ ಮನೆ, ವಾಹನ, ಒಡವೆ, ಆಭರಣಗಳು ಖರೀದಿ ಮಾಡಬೇಕಲ್ಲ, ನಾವು ಕೂಡ ವಿದೇಶಿ ಪ್ರಯಾಣ, ತೀರ್ಥಯಾತ್ರೆ, ಹೀಗೆ ಹಲವಾರು ರೀತಿಯ ಆಸೆ ಆಕಾಂಕ್ಷೆಗಳನ್ನು ನಾವು ಮಾಡಿಕೊಂಡಿದ್ದೇವಲ್ಲ. ನಾವು ಎಲ್ಲರ ಹಾಗೆ ಧನಿಕರಾಗಿ ಇರಬೇಕಲ್ಲ, ಎಲ್ಲರ ಹಾಗೆ ಶ್ರೀಮಂತರಾಗಬೇಕಲ್ಲ, ಇವೆಲ್ಲವೂ ನಮ್ಮ ಜೀವನದಲ್ಲಿ ಆಸೆಗಳಿರುತ್ತೆ. ಹಾಗಾದರೆ ಒಂದೇ ಒಂದು ಸರಳ ಪರಿಹಾರವನ್ನು, ಸರಳ ಸೂತ್ರವನ್ನು ತಿಳಿಸಿಕೊಡ್ತೇನೆ ವೀಕ್ಷಕರೇ. ಅದನ್ನು ನೀವು ಮಾಡಿ, ಖಂಡಿತ ನೀವು 3 ವಾರದಲ್ಲಿ ಅಥವಾ 5 ವಾರದಲ್ಲಿ ಅಥವಾ 9 ವಾರದಲ್ಲಿ ಶ್ರೀಮಂತರಾಗ್ತೀರಾ. ಯಾವುದೇ ಥರದ ಸಂಶಯ ಇಲ್ಲ, 100% ನೀವು ಶ್ರೀಮಂತರಾಗ್ತೀರಾ. ಹಾಗಾದರೆ ವೀಕ್ಷಕರೇ ಬನ್ನಿ, ಏನು ಹೇಳುತ್ತಂತ ತಿಳ್ಕೊಳ್ಳೋಣ. ನೋಡಿ, ಇದು ವಿಶೇಷವಾಗಿರ್ತಕ್ಕಂಥ ನೀವು ನೋಡಿದ್ದೀರಾ, ಇದು ಬಂದು ಶಂಖ ಹೇಳ್ತಕ್ಕಂಥದ್ದು. ಸಾಮಾನ್ಯವಾಗಿ ಶಂಖದ ಮಹಿಮೆ ಅಪಾರ, ಶಂಖದಲ್ಲಿರ್ತಕ್ಕಂಥ ಶಕ್ತಿ ಅದ್ಭುತವಾಗಿರ್ತಕ್ಕಂಥದ್ದು. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ವಿಷ್ಣುವಿನ ಸಾನ್ನಿಧ್ಯ, ವಿಷ್ಣುವಿನ ಕೃಪೆ, ವಿಷ್ಣುವಿನ ಶಕ್ತಿ ಹೇಳ್ತಕ್ಕಂಥದ್ದು.
ಅದರಲ್ಲಿ ವಿಷ್ಣು ಹೇಳ್ತಕ್ಕಂಥದ್ದು ಐಶ್ವರ್ಯ ಸಂಪನ್ನಾದಂತಹ ಮಹಾವಿಷ್ಣು ಹೇಳ್ತಕ್ಕಂಥದ್ದು ಬಹಳ ವಿಶೇಷವಾಗಿ. ಎಲ್ಲಿ ಲಕ್ಷ್ಮಿ ಇರ್ತಾನೋ ಅಲ್ಲಿ ವಿಷ್ಣುವಿನ ವಾಸಸ್ಥಾನವಾಗಿರುತ್ತೆ, ವಿಷ್ಣುವಿನ ಶಕ್ತಿಯು ಕೂಡ ಇರುತ್ತೆ, ವಿಷ್ಣುವನು ಕೂಡ ಅಲ್ಲಿರ್ತಾನೆ. ಹಾಗಾದ್ರೆ ಏನಪ್ಪ ಈ ಶಂಖದ ಮಹಿಮೆ ಹೇಳ್ತಕ್ಕಂಥದ್ದು? ನೋಡಿ, ಇದು ವಿಶೇಷವಾಗಿರ್ತಕ್ಕಂಥ, ಇದು ಲಕ್ಷ್ಮಿಯ ಶಂಖ ಹೇಳ್ತಕ್ಕಂಥದ್ದು. ಈ ಶಂಖವನ್ನ ನಿಮ್ಮ ಮನೆಯಲ್ಲಿ ಪ್ರತಿದಿನವೂ ಪ್ರತಿ ಶುಕ್ರವಾರವೂ ನೀವು ಸಾಯಂಕಾಲ 5:30 ರಿಂದ 6:30 ಗೋಧೂಳಿ ಸಮಯದಲ್ಲಿ ಈ ಶಂಖವನ್ನ ಪೂಜಿಸುತ್ತಾ ಹೋದ್ರೆ ನಿಮಗೆ ಲಕ್ಷ್ಮಿ ನಿಮಗೆ ಪ್ರಸನ್ನಳಾಗ್ತಾಳೆ, ನಿಮಗೆ ಲಕ್ಷ್ಮಿ ನಿಮಗೆ ಕೃಪಕಟಾಕ್ಷಿ ನಿಮಗೆ ಪ್ರಾಪ್ತಿಯಾಗತ್ತೆ. ನೀವು ಹೇಗೋ ಏನೋ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ದಾರಿದ್ರ್ಯಗಳೆಲ್ಲವೂ ನಿವಾರಣೆಯಾಗಿ ನಿಮಗೆ ಧನ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಈ ಶಂಖದಲ್ಲಿ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಶಂಖದಲ್ಲಿರ್ತಕ್ಕಂಥದ್ದು. ಇದಕ್ಕೆ ವಿಶೇಷವಾಗಿ ಲಕ್ಷ್ಮಿಯ ಶಂಖ ಹೇಳ್ತಕ್ಕಂಥದ್ದು ವಿಷ್ಣುವಿನ ಸ್ವರೂಪವಾಗಿರ್ತಕ್ಕಂತಹ ಲಕ್ಷ್ಮಿಯ ಸಂಕೇತ. ಇದು ಬಹಳ ಅದ್ಭುತವಾಗಿರ್ತಕ್ಕಂತಹ ಈ ಶಂಖ. ಈ ಶಂಖವನ್ನು ನಿಮ್ಮ ಮನೆಯಲ್ಲಿ ಪ್ರತಿ ಶುಕ್ರವಾರ ಅಥವಾ ಸಾಧ್ಯವಾದರೆ ಪ್ರತಿದಿನವೂ ಪೂಜೆ ಮಾಡಿ, ಅಥವಾ ಶುಕ್ರವಾರ ಮಾತ್ರ ತಪ್ಪದೇ ಮಾಡ್ತಾ ಹೋಗಿ. ಸಾಯಂಕಾಲ 5:30 ರಿಂದ 6:30 ಗೋಧೂಳಿ ಲಗ್ಗದಲ್ಲಿ ಲಕ್ಷ್ಮಿ ನಿಮ್ಮ ಮನೆಯ ಹೊಸಲನ್ನು ಪ್ರವೇಶ ಮಾಡ್ತಾಳೆ. ಅಷ್ಟೇ ಇಲ್ಲ, ನಿಮ್ಮ ಲಕ್ಷ್ಮಿಯ ಕೃಪೆ, ನಿಮ್ಮ ಲಕ್ಷ್ಮಿಯ ಆಶೀರ್ವಾದ, ಹಾಗೆ ನಿಮ್ಮ ಹಿಡಿದಂಥ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತಾ ಹೋಗುತ್ತೆ. ಆದರೆ ವೀಕ್ಷಕರೇ, ಒಂದೇ ಒಂದು ವಿಚಾರವನ್ನು ನೆನಪಿಟ್ಟುಕೊಳ್ಳಿ. ಇದರಲ್ಲಿ ಮತ್ತೊಂದು ವಿಚಾರವನ್ನು ಹೇಳ್ತೇನೆ. ಯಾವುದೇ ಕಾಲಕ್ಕೂ ಸಾಯಂಕಾಲ 5:30 ರಿಂದ 6:30 ಯಾವುದೇ ಕಾರಣಕ್ಕೂ ಹಣವನ್ನು ಒಂದೇ ₹1 ಕೂಡ ಪರರ ಹಸ್ತಕ್ಕೆ ಕೊಡಬೇಡಿ. ಲಕ್ಷ್ಮಿಯ ನಿಮ್ಮ ಮನೆಯಿಂದ ಹೊರಗಡೆ ಹೋಗಲಿಕ್ಕೆ ಅವಕಾಶ ಕೊಡಬೇಡಿ. ಯಾವುದೇ ಒಂದು ಕೆಲಸ ಇರಬಹುದು, ಎಷ್ಟೇ ಒತ್ತಡ ಇರಬಹುದು, ಏನೇ ಇರಬಹುದು, ಇಂತಹ ಒಂದು ಸಂದರ್ಭದಲ್ಲಿ ಸಾಯಂಕಾಲ 5:30 ರಿಂದ 6:30 1 ಗಂಟೆಗಳ ಸಮಯ ಮಾತ್ರ ಲಕ್ಷ್ಮಿಗಾಗಿ ಮೀಸಲಿಡಿ. ಖಂಡಿತ ಈ ಸಮಯದಲ್ಲಿ ಲಕ್ಷ್ಮಿ ಎಲ್ಲ ಕಡೆಯಲ್ಲೂ ಸಂಚರಿಸುತ್ತಾ ಇರ್ತಾಳೆ ಹೇಳ್ತಕ್ಕಂಥದ್ದು ಒಂದು ಪ್ರತೀತಿ ಇದೆ. ನಿಮ್ಮ ಮನೆ ಎಲ್ಲ ಭಾಗದಲ್ಲೂ ಕೂಡ ಸಂಚರಿಸುತ್ತಾ ಇರ್ತಾಳೆ. ಇಂತಹ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ₹1 ಕೂಡ ಸಾಯಂಕಾಲ 5:30 ರಿಂದ 6:30 ಈ ಸಮಯದಲ್ಲಿ ಖರ್ಚನ್ನು ಮಾಡಬೇಡಿ, ವ್ಯಯ ಮಾಡಬೇಡಿ. ಅದರಿಂದ ಏನಾಗತ್ತೆ, ಲಕ್ಷ್ಮಿ ಪರರ ಹಸ್ತೆ ಗತಂ ಅಂದರೆ ಬೇರೆಯವರ ಹಸ್ತಂಗತವಾಗತ್ತೆ, ಬೇರೆಯವರ ಹಸ್ತ ಹೋಗುತ್ತೆ. ಲಕ್ಷ್ಮಿ ಹೇಳ್ತಕ್ಕಂಥದ್ದು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಹೇಳ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಶುಕ್ರವಾರ ಈ ಶುಭ ಮುಹೂರ್ತದಲ್ಲಿ ಯಾವುದೇ ಕಾರಣಕ್ಕೂ ಹಣವನ್ನು ಕೊಡಬೇಡಿ. ಅದನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ. ಖಂಡಿತವಾಗಿ ನೀವು ಕೂಡ ಒಂದು ದಿನ ಶ್ರೀಮಂತರಾಗ್ತೀರಾ. ನೀವು ಕೂಡ ನಿಮ್ಮ ಜೀವನ ಸುಂದರವಾಗಿರುತ್ತೆ, ಶುಭಮಯವಾಗಿರುತ್ತೆ. ಇದನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ.